ಮುಂಗಾರು ಪ್ರಾರಂಭವಾಗುತ್ತಿದ್ದಂತೆಯೇ ಕೃಷಿ ಅಧಿಕಾರಿಗಳಿಂದ ರೈತರಿಗೆ ರಸಗೊಬ್ಬರ, ಬೀಜ, ಕ್ರಿಮಿನಾಶಕ ಅನುಕೂಲತೆ ಬಗ್ಗೆ ಮಹತ್ವದ ಸಭೆ. ಬಸನಗೌಡ ದದ್ದಲ್. ರಾಯಚೂರು ಗ್ರಾಮೀಣ ಕ್ಷೇತ್ರದ ಶಾಸಕರ ಕಾರ್ಯಾಲಯದಲ್ಲಿ ಇಂದು ಶಾಸಕರಾದ ಶ್ರೀ ಬಸನಗೌಡ ದದ್ದಲ್ ರವರು ಮುಂಗಾರು ಹಂಗಾಮಿನ ಕೃಷಿ ಸಿದ್ಧತೆಗಳ ಕುರಿತು ಕೃಷಿ ಇಲಾಖೆಯ ಅಧಿಕಾರಿಗಳೊಂದಿಗೆ ಮಹತ್ವದ ಸಭೆ ನಡೆಸಿ ಬಿತ್ತನೆ ಬೀಜ ಹಾಗೂ ರಸಗೊಬ್ಬರಗಳ ಲಭ್ಯತೆ, ಪೂರೈಕೆ ಮತ್ತು ರೈತರಿಗೆ ಸಕಾಲದಲ್ಲಿ ವಿತರಣೆ ಕುರಿತಾಗಿ ಸಮಗ್ರ ಚರ್ಚೆ ನಡೆಸಲಾಯಿತು. ರೈತರಿಗೆ ಯಾವುದೇ ಕೊರತೆ ಉಂಟಾಗದಂತೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಯಿತು. ಆಂಧ್ರ ಮತ್ತು ತೆಲಂಗಾಣ ಗಡಿ ಭಾಗಗಳಿಂದ ಬರುವಂತಹ ನಕಲಿ ಬೀಜ ಮತ್ತು ನಕಲಿ ರಸಗೊಬ್ಬರ, ಅವುಗಳ ಬಗ್ಗೆ ಮುನ್ನೆಚ್ಚರಿಕೆ ವಹಿಸಬೇಕೆಂದು ಸಂಬಂಧಪಟ್ಟ ರೈತ ಸಂಪರ್ಕ ಕೇಂದ್ರ ಮತ್ತು ಕೃಷಿ ಅಧಿಕಾರಿಗಳಿಗೆ ಸಹಾಯಕ ಕೃಷಿ ನಿರ್ದೇಶಕರಿಗೆ ಮಾಹಿತಿ ನೀಡಿದರು. ರೈತರಿಗೆ ರಸಗೊಬ್ಬರದ ಬಗ್ಗೆ ಯಾವುದೇ ಕೊರತೆ ಉಂಟಾಗಬಾರದು. ಕೊರತೆ ಉಂಟಾಗದಂತೆ ಸೊಸೈಟಿ ಮೂಲಕ ರಸಗೊಬ್ಬರವನ್ನು ವಿತರಿಸಬೇಕು. ರಸಗೊಬ್ಬರ ಅಂಗಡಿ ಮಾಲೀಕರು ಯಾವುದಾದರೂ ರಸಗೊಬ್ಬರಕ್ಕೆ ಜೋಡಣೆ ಮಾಡಿ ನೀಡಿದಲ್ಲಿ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ರೈತ ಸಂಪರ್ಕ ಕೇಂದ್ರಗಳಲ್ಲಿ ತಮ್ಮ ವ್ಯಾಪ್ತಿಗೆ ಬರುವ ಹಳ್ಳಿಗಳಿಗೆ ರೈತರಿಗೆ ಬೇಕಾಗುವ ಬೀಜಗಳು, ಜಿಪ್ಸಮ್, ಪೊಟ್ಯಾಷ್ ಮತ್ತು ಕ್ರಿಮಿನಾಶಕಗಳು ಸಂಪೂರ್ಣವಾಗಿ ಒದಗಿಸಿಕೊಡಬೇಕು. ಗ್ರಾಮಾಂತರ ಕ್ಷೇತ್ರದ ವ್ಯಾಪ್ತಿಯಲ್ಲಿ 6 ರೈತ ಸಂಪರ್ಕ ಕೇಂದ್ರ ಕೃಷಿ ಅಧಿಕಾರಿಗಳಿಗೆ ಯರಗೇರ, ಚಂದ್ರಬಂಡ, ಗೆಲ್ಲಸೂಗೂರು, ರಾಯಚೂರು, ಕಲಮಲ, ದೇವಸುಗೂರು ರೈತ ಸಂಪರ್ಕ ಕೇಂದ್ರ ಕೃಷಿ ಅಧಿಕಾರಿಗಳಿಗೆ ತಿಳಿಸಿದರು. ನನ್ನ ಗ್ರಾಮಾಂತರ ಕ್ಷೇತ್ರದ ರೈತರುಗಳಿಂದ ಕೃಷಿ ಅಧಿಕಾರಿಗಳ ಮೇಲೆ ಯಾವುದಾದರೂ ದೂರುಗಳು ಕಂಡುಬಂದಲ್ಲಿ ತಮ್ಮ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುತ್ತೇನೆ ಎಂದು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಸಹಾಯಕ ಕೃಷಿ ಅಧಿಕಾರಿ ದೀಪಾ ಎಲ್, ತೋಟಗಾರಿಕೆ ಇಲಾಖೆ ಜಂಟಿ ನಿರ್ದೇಶಕರು, ಸಹಾಯಕ ಕೃಷಿ ನಿರ್ದೇಶಕರು, ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿಗಳು, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ಗಾರ್ಲದಿನ್ನಿ ವೀರನಗೌಡ, NKS TV4. ಒಬ್ಬ ರೈತರಿಗೆ 5 ಎಕರೆ ಇರೋದು ಅಲ್ಲ, 5 ಎಕರೆ 10 ಎಕರೆ ಎಕರೆಗೆ ಆಮೇಲೆ 10 ಎಕರೆ ಬಂದರೆ 10 ಎಕರೆ ಏನು 1 ಕಿಲೋ ಏನು ಕೊಡ್ತಾರೆ ಸಬ್ಸಿಡಿ? 5 ಕೆಜಿ ಸರ್, ಈಗ ಜನರಲ್ ಅವರಿಗೆ 570 rupees ಇದೆ ಸರ್, 5 ಕೆಜಿ. ಅದೇ SC/STಗೆ 100 rupees ಅಂದರೆ 470. ಹೊರಗಡೆ ಏನಾದ್ರು ಮಾರ್ಕೆಟಲ್ಲಿ ಹೊರಗಡೆ 800, 700 ಡಿಪೆಂಡ್ ಆನ್ ಸೆವೆಂಟಿ. ಈ ನೀವು ಕೊಡಿ, ಯಾವ ಕಳಿದು ನೀವು ಅದು ಹೊರಗಡೆ 800, 700 ಹೊರಗಡೆ ಅಷ್ಟು 700 200 ಸಬ್ಸಿಡಿ. ಈಗ ಎಷ್ಟು ಕ್ವಿಂಟಲ್ ಆಗ್ತದೆ? 15 ಕ್ವಿಂಟಲ್ ಇತ್ತು ಸರ್, 5 ಕ್ವಿಂಟಲ್ ಸೇಲ್ ಆಯಿತು. ಈಗ ಬರ್ತಾ ಇದ್ದಾರೆ. ಇವಾಗ ಸ್ಟಾರ್ಟ್ ಆಗಿದೆ. ಈಗ ಬರ್ತಾ ಕೂಡ ನಿಮಗೆ ಈಗ ಸಸಿ ಮಾಡಿದ್ರೆ ಈ ಒಂದು 10 ಡೇಸ್ನಲ್ಲಿ ಕಂಪ್ಲೀಟ್ ಕೆಲಸಗಳನ್ನು ನಿಮಗೆ ಬೇಕು ಮತ್ತು ರೆಡಿ ಆಗೋದು ರೆಡಿ ಆಗೋದು ಇಲ್ಲಿ ಏನು ಬರ್ತದೆ? ನಿಮ್ಮ ಯಾರು ಸಜ್ಜೆ ಬರೋದು ಸೂರ್ಯಕಾಂತ್ ಮೆಕ್ಕೆಜೋಳ ಕೇಳ್ತಾರಲ್ಲ, ಈಗ ನೀವು ಫೀಲ್ಡಿಗೆ ಹೋಗ್ತೀವಿ, ಆಫೀಸ್ನಲ್ಲಿ ಅವರೇ ಅಲ್ಲ, ಇವ್ರು ಎದಕ್ಕೆ ಬೇಕು? ಎಫ್ ಐ ಡಿ ಅವರೇ ಮಾಡ್ತಾರಲ್ಲ.
ಸರ್ ನಂಬರ್ ಕೊಡ. ಸರ್ ಯಾವುದು? ಆಕ್ಚುಲಿ ಬೆಳೆ ಸಮೀಕ್ಷೆ ನೀವೇ ಮಾಡಿ ಎಲ್ಲರೂ ಬಂದದ್ದು ಎಲ್ಲ ಮಾಡ್ಕೊಂಡಾರ. ಆಮೇಲೆ ಟ್ರೈನಿಂಗ್ ಕೊಟ್ರ. ಆಮೇಲೆ ಅಲ್ಲೇ ಬಂದು ನಮಗೆ ಪ್ರತಿಯೊಬ್ಬ ಯಾರು ಗ್ರಾಮವನ್ನು ಲೋಕಲ್ ಪರ್ಸನ್ಗಳು ಮಾಡ್ತಾರೆ. ಈಗ ನಾನು ಮೊದಲಲ್ಲಿ ಓಪನ್ ಮಾಡಿ ನಿಂತು ನನ್ನ 10 ಗ್ರಾಮಕ್ಕೂ ನಾನು ಈ ವರ್ಷದಲ್ಲಿ 10 ಬೆಳೆದಿದ್ದೀನಿ. ಈ ವರ್ಷ ನೀವು ನೋಡಿಕೋಬೇಕು ರೈತರು. ಈಗ ಹುಡುಗರು ಮಾಡಿದ್ರು ಕೂಡ ನೀವು ಇಮಿಡಿಯೇಟ್ಲಿ ಮಾಡ್ತಾರಲ್ಲ, ಮಾಡಿದ ಮೇಲೆ ಒಂದು ಬೆಳೆ ಗ್ರಾಮ ಏನಾಗಿ ಬಾಲು 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 ಸ್ವಲ್ಪ ಹಿಂದೆ. ಅವನಾಗಲಿ ಕಡಿಬೇಕು ರಾಯಚೂರು ಜಿಲ್ಲೆಯ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯಿತಿಯ ಕೃಷಿ ಇಲಾಖೆಯ ರಾಯಚೂರು ವತಿಯ ಯೋಜನೆ ಅಡಿಯಲ್ಲಿ ಈಗೇನು ನಮಗೆ ಮುಂಗಾರವನ್ನು ಪ್ರಾರಂಭ ಆಗಿದೆ. ಮುಂಗಾರ ಪ್ರಾರಂಭ ಆದ ಸಂದರ್ಭದಲ್ಲಿ ಪ್ರತಿ ವರ್ಷದಂತೆ ಏನು ಬಿತ್ತನೆ ಬೀಜಗಳಾಗಿರ್ಬೋದು ಮತ್ತು ರಸಗೊಬ್ಬರಗಳಾಗಿರ್ಬೋದು ನನ್ನ ರೈತಾಪಿ ವರ್ಗಕ್ಕೆ ಸಿಗುವಂಥ ಅನುಕೂಲ ರೀತಿಯಲ್ಲಿ ಮತ್ತು ಇಲಾಖೆಯ ಅಧಿಕಾರಿಗಳು, ಕೃಷಿ ಇಲಾಖೆಯ ಅಧಿಕಾರಿಗಳು ಪ್ರತಿ ವರ್ಷ ಕೂಡ ಮುಂಜಾಗ್ರತೆಯಾಗಿ ರೈತರಿಗೆ ಏನೇನು ಮುಂದಿನ ಯಾವ ರೀತಿ ನಾವು ರಸಗೊಬ್ಬರಗಳನ್ನು ಬಳಸಬೇಕು ಮತ್ತು ಯಾವ ರೀತಿ ಅಂತೇಳಿ ಪ್ರತಿ ವರ್ಷ ಒಂದು ಪಾಪ್ಲೆಟ್ಗಳನ್ನು ಮಾಡೋದ್ರ ಮುಖಾಂತರ ಮತ್ತು ವೆಹಿಕಲ್ಗಳು ಕೂಡ ಮಾಡೋದ್ರ ಮುಖಾಂತರ ರೈತರಿಗೆ ಸಂದೇಶಗಳನ್ನು ಕಳಿಸುವಂಥದ್ದು ಆಗ್ತಾಯಿದೆ. ಇವತ್ತು ನನ್ನ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಇವತ್ತು ಏನು ಕಾರ್ಯಾಲಯ ಇದೆ, ಇವತ್ತು ನನ್ನ ಕೃಷಿ ಇಲಾಖೆಯ ಅಧಿಕಾರಿಗಳು ಎಲ್ಲ ಎಒಸ್ ಮತ್ತು ನನ್ನ AD ಅಧಿಕಾರಿಗಳು JD ಅವರು ಕೂಡ ಹೇಳಿದ್ವಿ, JD ಅವರು ಬರ್ತಾ ಇದ್ದಾರೆ. ಹಾಗಾಗಿ ಪ್ರತಿ ವರ್ಷದಂತೆ ಏನು ನಾವು KDP ಸಭೆಯನ್ನು ಇನ್ನೊಂದು ವಾರದಲ್ಲಿದೆ. ಹಾಗಾಗಿ ಮುಂಚಿತವಾಗಿ ಇವತ್ತು ಈಗಾಗಲೇ ಮುಂಗಾರು ಪ್ರಾರಂಭ ಆಗಿ ಈಗಾಗಲೇ ರೈತರ ಬಿತ್ತನೆ ಬೀಜಗಳಿಗೆ ಮತ್ತು ಈಗಾಗಲೇ ಆಫೀಸ್ಗಳಿಗೆ ಹೋಗುವಂಥದ್ದಾಗ್ತಾ ಇದೆ. ಹಾಗಾಗಿ ಮುಂಜಾಗ್ರತೆಯಾಗಿ ನಮ್ಮ ಇಲಾಖೆಯ ಅಧಿಕಾರಿಗಳು ಎಲ್ಲ ಆಫೀಸ್ಗಳಲ್ಲಿ ಏನು ಇದ್ದು ಸ್ಥಳೀಯವಾಗಿ ಏನು ನಮಗೆ ಕೇಂದ್ರಗಳಿರ್ತದೆ ಹೋಬಳಿ ಮಟ್ಟದಲ್ಲಿ, ಆ ಕೇಂದ್ರಗಳಲ್ಲಿ ಸಿಗುವಂಥ ಸೌಲಭ್ಯಗಳನ್ನು ರೈತರಿಗೆ ಬಿತ್ತನೆ ಬೀಜದ ಜೊತೆಗೆ ಏನು ಇವಾಗ ಭಾಳಷ್ಟು ವೀರ್ಯದ ಬಗ್ಗೆ ನಮ್ಮ ರೈತಾಪಿ ವರ್ಗಕ್ಕೆ ಭಾಳಷ್ಟು ಆತಂಕಗಳು ಜಾಸ್ತಿ ಇದೆ. ರೈತರಿಗೆ ಈ ವರ್ಷ ಯೂರಿಯಾ ಶಾರ್ಟೇಜ್ ಆಗ್ತದೆ ಇದು ಅಂತೇಳಿ ಖಂಡಿತವಾಗಿ ಏನು ಸರ್ಕಾರ ಮುಂಜಾಗ್ರತೆಯಾಗಿ ಈಗ ಅದರ ಬಗ್ಗೆ ಜಾಗೃತಿ ವಹಿಸಿದೆ. ಮತ್ತು ರೈತರು FID ಅಂತೇಳಿ ಅವರ ಪಾಣಿಗಳನ್ನು ಏನು RTCಗಳನ್ನು ಮುಖಾಂತರ FID ಅಂತೇಳಿ ಮಾಡಿಕೊಂಡು ಆಯಾ ಕೃಷಿ ಉತ್ಪಾದನೆ ಕೇಂದ್ರಗಳು ಸೊಸೈಟಿಗಳನ್ನು ನಾವು ಸ್ಥಳೀಯವಾಗಿ ಅಲ್ಲಿ ಲಭ್ಯತೆ ಇರ್ತದೆ, ಅಲ್ಲಿ FIDಗಳನ್ನು ಮಾಡೋದ್ರ ಮುಖಾಂತರ ಇವತ್ತು ಕಾರ್ಡುಗಳನ್ನು ಒಂದು FID ಕಾರ್ಡನ್ನು ಕೃಷಿ ಇಲಾಖೆ ವತಿಯಿಂದ ರೈತರಿಗೆ ಕೊಡುವಂಥದ್ದಾಗ್ತದೆ. ಕೊಟ್ಟರೆ ಅವರಿಗೆ ಏನು ಅವರು ಇರುವಂಥ ರೈತರಿಗೆ ಜಮೀನು ಏನಿದೆ ಪಾಣಿಗಳು RTCನಲ್ಲಿರುವಂಥ ಪ್ರತಿ ಎಕರೆಗೆ ಇಷ್ಟು ಮಿತವಾಗಿ ಬಳಸುವಂಥದಕ್ಕೆ ಯೂರಿಯಾವನ್ನು ಬಳಸೋದಕ್ಕೆ ಈಗಾಗಲೇ ಒಂದು ಗೈಡ್ಲೈನ್ಸ್ಗಳನ್ನು ಸ್ವಲ್ಪ ಮಾಡ್ತಾ ಇದ್ದಾರೆ. ಮತ್ತು ರೈತರು ಕೂಡ ನಮ್ಮ ಗೈಡ್ಲೈನ್ಸ್ಗಿಂತ ಭಾಳಷ್ಟು ನುರಿತ ರೈತರುಗಳು ಇದ್ದಾರೆ. ಹಾಗಾಗಿ ಕೃಷಿ ಇಲಾಖೆಯ ನಮ್ಮ ಉತ್ಪಾದನೆ ಇಲಾಖೆ ಅಧಿಕಾರಿಗಳು ಎಷ್ಟೇ ಇದ್ದರೂ ಕೂಡ ನಾವು ಹೇಳುವಂಥದ್ದು ಜೊತೆಗೆ ರೈತರಿಗೂ ಕೂಡ ಅವೇರ್ನೆಸ್ ಬರುವಂಥದ್ದು ಅವಶ್ಯಕತೆ ಇದೆ.